ಎಲ್ಲರಿಗೂ ನಮಸ್ಕಾರ. 2026ರಲ್ಲಿ ಎಐ ಬಳಸಿ ದುಡ್ಡು ಮಾಡೋಕೆ ಇರೋ 5 ಸಿಂಪಲ್ ವಿಧಾನಗಳ ಬಗ್ಗೆ ಇವತ್ತು ಮಾತಾಡೋಣ. ನೋಡಿ, ಇವು ಸುಮ್ನೆ ಐಡಿಯಾಗಳಲ್ಲ, ಬದಲಿಗೆ ಈಗಲೇ ಶುರು ಮಾಡಬಹುದಾದಂತಹ ಪ್ರಾಕ್ಟಿಕಲ್ ಸ್ಟ್ರಾಟಜಿಗಳು. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಈ ಮಾತು ಕೇಳೋಕೆ ಸ್ವಲ್ಪ ಭಯ ಆಗ್ಬಹುದು, ಆದ್ರೆ ಇದೇ ಇವತ್ತಿನ ರಿಯಾಲಿಟಿ. ನೀವು ಕೋಡಿಂಗಲ್ಲಿರಿ, ಫೈನಾನ್ಸಲ್ಲಿರಿ ಅಥವಾ ಮಾರ್ಕೆಟಿಂಗಲ್ಲಿರಿ, ಜೂನಿಯರ್ ಲೆವೆಲ್ ಕೆಲಸಗಳನ್ನ ಒಂದೇ ಒಂದು ಎಐ ಟೂಲ್ ರೀಪ್ಲೇಸ್ ಮಾಡ್ತಿದೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಬರೀ ಬೇಸಿಕ್ ನಾಲೆಡ್ಜ್ ಇಟ್ಕೊಂಡು ದುಡ್ಡು ಮಾಡೋದು ಮುಂದೆ ತುಂಬಾನೇ ಕಷ್ಟ ಆಗತ್ತೆ. ಓಕೆ, ಪ್ರಾಬ್ಲಮ್ ಬಗ್ಗೆ ಮಾತಾಡಿದ್ದಾಯ್ತು, ಈಗ ಸೊಲ್ಯೂಷನ್ ಕಡೆ ಬರೋಣ. ಹಾಗಾದ್ರೆ ಈ ಎಐ ಜಗತ್ತಲ್ಲಿ ಬರೀ ಸರ್ವೈವ್ ಆಗೋದಲ್ಲ, ಸಕ್ಸೆಸ್ ಆಗೋಕೆ ಏನೆಲ್ಲ ಸ್ಟ್ರಾಟಜಿಗಳಿದೆ ಅಂತ ನೋಡೋಣ ಬನ್ನಿ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಮೊದಲು ಹೊಸ ಎಐ ರಿಯಾಲಿಟಿ ಅಂದ್ರೆ ಏನು, ಅದಕ್ಕೆ ಬೇಕಾದ ಮೈಂಡ್ಸೆಟ್, ಆಮೇಲೆ ದುಡ್ಡು ಮಾಡೋಕಿರುವ ಸ್ಟ್ರಾಟಜಿಗಳು, ಮತ್ತೆ ಕೊನೆಗೆ ಇದೆಲ್ಲ ಕಲಿಯೋಕೆ ಯಾವೆಲ್ಲ ರಿಸೋರ್ಸ್ ಇದೆ ಅಂತಾನೂ ನೋಡ್ತೀವಿ. ನೋಡಿ, ಯಾವುದೇ ಟೆಕ್ನಿಕ್ ಯೂಸ್ ಮಾಡೋಕ್ಕೂ ಮುಂಚೆ ನಮ್ಮ ಯೋಚನಾ ರೀತಿ ಇದೆಯಲ್ಲ, ಅದರಲ್ಲಿ ಕೆಲವು ಮುಖ್ಯ ಬದಲಾವಣೆಗಳನ್ನ ಮಾಡ್ಕೋಬೇಕು. ಎಐ ಜೊತೆ ಸಕ್ಸೆಸ್ ಆಗೋಕೆ ಬೇಕಾದ ಆ ಮೈಂಡ್ಸೆಟ್ ಶಿಫ್ಟ್ಸ್ ಯಾವುದು ಅಂತ ಈಗ ನೋಡೋಣ. ಇಲ್ಲಿ 3 ಮುಖ್ಯವಾದ ಶಿಫ್ಟ್ಗಳಿವೆ. ಒಂದು, ಸುಮ್ನೆ ಚಿಕ್ಕಪುಟ್ಟ ಕೆಲಸಗಳ ಬಗ್ಗೆ ಯೋಚಿಸೋದು ಬಿಟ್ಟು ಇಡೀ ಪ್ರಾಸೆಸ್ನೇ ಹೇಗೆ ಆಟೋಮೇಟ್ ಮಾಡ್ಬೋದು ಅಂತ ಯೋಚಿಸೋದು. ಎರಡನೇದು, ಕಾಂಟೆಕ್ಸ್ಟ್ ಇಂಜಿನಿಯರಿಂಗ್, ಅಂದ್ರೆ ಎಐಗೆ ಸುಮ್ನೆ ಒಂದು ಲೈನ್ ಪ್ರಾಂಪ್ಟ್ ಕೊಡೋದಲ್ಲ, ಬದಲಿಗೆ ಅದಕ್ಕೆ ಒಂದು ಕಂಪ್ಲೀಟ್ ಸಂದರ್ಭವನ್ನ ಅಂದ್ರೆ ಕಾಂಟೆಕ್ಸ್ಟ್ ಅನ್ನ ಕೊಡೋದು. ಆಗ ತಾನೇ ಬೆಸ್ಟ್ ರಿಸಲ್ಟ್ ಸಿಗೋದು. ಮೂರನೇದು ನೋಡಿ, ಎಐ ಬಳಕೆ ಈಗ ತಾನೇ ಶುರುವಾಗಿದೆ, ಹಾಗಾಗಿ ಇದರಲ್ಲಿರೋ ಹೊಸ ಹೊಸ ಅವಕಾಶಗಳನ್ನ ಗುರುತಿಸಿ ಅದನ್ನ ಸರಿಯಾಗಿ ಬಳಸ್ಕೊಳ್ಳೋದು. ಈ ನಂಬರ್ ನೋಡಿ, ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಇಂಟರ್ನೆಟ್ ಬಳಸೋ ಜನರಲ್ಲಿ ಕೇವಲ 5-10% ಜನ ಮಾತ್ರ ಎಐಯನ್ನ ಸೀರಿಯಸ್ ಆಗಿ ಬಳಸೋಕೆ ಶುರು ಮಾಡಿದ್ದಾರೆ. ಅಂದ್ರೆ ಇದರ ಅರ್ಥ ಏನು, ನಾವಿನ್ನೂ ತುಂಬಾನೇ ಆರಂಭದ ಹಂತದಲ್ಲಿದ್ದೀವಿ. ಇಲ್ಲಿ ಹೊಸದಾಗಿ ಏನಾದ್ರೂ ಸೃಷ್ಟಿ ಮಾಡಿ ದುಡ್ಡು ಮಾಡೋಕೆ ದೊಡ್ಡ ಅವಕಾಶ ಇದೆ. ಸರಿ, ಈಗ ದುಡ್ಡು ಮಾಡಕ್ಕೆ ಇರೋ ಮೊದಲನೇ ಮತ್ತೆ ತುಂಬಾನೇ ಡೀಟೇಲ್ಡ್ ಆದ ಸ್ಟ್ರಾಟಜಿ ಬಗ್ಗೆ ನೋಡೋಣ. ನಮ್ಮ ಕಾಂಪಿಟೇಟರ್ಸ್ ಇರ್ತಾರಲ್ಲ, ಅವರ ಅನ್ಹ್ಯಾಪಿ ಕಸ್ಟಮರ್ಸನ್ನ ಹುಡುಕಿ ಅವರನ್ನ ನಮ್ಮ ಕ್ಲೈಂಟ್ಸ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ನೋಡೋಣ. ಈ ಸ್ಟ್ರಾಟಜಿಯ ಅಸಲಿ ಪವರ್ ಇರೋದೇ ಏಜೆಂಟಿಕ್ ಆಟೋಮೇಷನಲ್ಲಿ. ಅಂದ್ರೆ ಏನು ಅಂದ್ರೆ, ಒಂದು ಎಐ ಸಿಸ್ಟಮ್ ಸುಮ್ಮನೆ ಒಂದು ಚಿಕ್ಕ ಕೆಲಸ ಮಾಡೋದಲ್ಲ, ಬದಲಿಗೆ ಲೀಡ್ಸ್ ಹುಡುಕೋ ಇಡೀ ಪ್ರಾಸೆಸ್ ಅನ್ನ ಎಂಡ್ ಟು ಎಂಡ್ ತಾನೇ ಸ್ವತಂತ್ರವಾಗಿ ಮಾಡಿ ಮುಗಿಸುಕ್ಕೆ. ಈ ಪ್ರಾಸೆಸ್ಸಲ್ಲಿ 4 ಸಿಂಪಲ್ ಸ್ಟೆಪ್ಸ್ ಇರೋದು. ಮೊದಲನೇದು, ಸ್ಕ್ಯಾನ್. ಕ್ಲಾಡ್ ತರ ಒಂದು ಎಐ ಬಳಸಿ ಟ್ರಸ್ಟ್ ಪೈಲಟ್ನಂತಹ ಸೈಟ್ಸ್ಗಳಲ್ಲಿರೋ ನೆಗೆಟಿವ್ ರಿವ್ಯೂಸ್ಗಳನ್ನ ಹುಡುಕೋದು. ಎರಡನೇದು, ಹುಡುಕೋದು. apollo.io ಅಂತ ಟೂಲ್ಸ್ ಬಳಸಿ ಆ ರಿವ್ಯೂ ಬರೆದವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಪತ್ತೆ ಮಾಡೋದು. ಮೂರನೇದು, ಸಂಪರ್ಕ. ಅವರಿಗೆ ಪರ್ಸನಲೈಸ್ಡ್ ಇಮೇಲ್ಗಳನ್ನ ಆಟೋಮ್ಯಾಟಿಕ್ ಆಗಿ ಕಳಿಸೋದು. ಕೊನೆಯದಾಗಿ, ಕ್ಲೋಸ್. ಕ್ಯಾಲೆಂಡ್ಲಿ ಮೂಲಕ ಒಂದು ಮೀಟಿಂಗ್ ಬುಕ್ ಮಾಡಿ ಅವರನ್ನ ನಮ್ಮ ಕ್ಲೈಂಟ್ ಆಗಿ ಕನ್ವರ್ಟ್ ಮಾಡೋದು. ಅಷ್ಟೇ. ಈ ವರ್ಕ್ ಫ್ಲೋ ಎಷ್ಟು ಪವರ್ಫುಲ್ ಅಂತ ಗೊತ್ತಾಗ್ಬೇಕಾ? ಇಲ್ಲಿದೆ ನೋಡಿ ಒಂದು ಉದಾಹರಣೆ. ಇದೇ ಮೆಥಡ್ ಬಳಸಿ ಟ್ವಿಟರ್ನಲ್ಲಿ ಒಬ್ರು ತಮ್ಮ ಕ್ಲೈಂಟ್ಗೆ ಬರೋಬ್ಬರಿ $35,000 ಅಂದ್ರೆ ಸುಮಾರು 29 ಲಕ್ಷ ರೂಪಾಯಿ ದುಡ್ಡು ಮಾಡ್ಕೊಟ್ಟಿದ್ದಾರೆ. ಈ ನಂಬರ್ಸ್ ನೋಡಿದ್ರೆ ಈ ಪ್ರಾಸೆಸ್ ಎಷ್ಟು ಎಫೆಕ್ಟಿವ್ ಅಂತ ಗೊತ್ತಾಗತ್ತೆ. ನೋಡಿ, 290 ನೆಗೆಟಿವ್ ರಿವ್ಯೂಗಳಿಂದ ಶುರುವಾಗಿ ಅದರಲ್ಲಿ 203 ಜನರಿಗೆ ರೀಚ್ ಔಟ್ ಮಾಡಿದ್ದಾರೆ. ಅದರಿಂದ 19 ಜನ ಕಾಲ್ಗೆ ಒಪ್ಕೊಂಡಿದ್ದಾರೆ, ಮತ್ತೆ ಫೈನಲಿ 8 ಜನ ಹೊಸ ಕ್ಲೈಂಟ್ಸ್ ಆಗಿದ್ದಾರೆ. ಇದು ನಿಜಕ್ಕೂ ಒಂದು ಅದ್ಭುತ ಕನ್ವರ್ಷನ್ ರೇಟ್. ಸರಿ, ಈಗ ಮುಂದಿನ ಸ್ಟ್ರಾಟಜಿಗಳಿಗೆ ಹೋಗೋಣ. ಇಲ್ಲಿ ನಾವು ಆಕ್ಟಿವ್ ಆಗಿ ಕೆಲಸ ಮಾಡಿ ದುಡ್ಡು ಮಾಡೋದು ಮತ್ತೆ ಪ್ಯಾಸಿವ್ ಆಗಿ ಆದಾಯ ಬರೋ ಹಾಗೆ ಮಾಡೋದು, ಈ ಎರಡೂ ಬಗ್ಗೆನೂ ಮಾತಾಡೋಣ. ಈ ಎರಡೂ ರೀತಿ ಆದಾಯ ತುಂಡ ಸಿಂಪಲ್. ಒಂದು ಪ್ಯಾಸಿವ್ ಇನ್ಕಮ್, ಅಂದರೆ ಒಮ್ಮೆ ಏನಾದ್ರೂ ಒಂದು ಅಸೆಟ್ ಕ್ರಿಯೇಟ್ ಮಾಡ್ಬಿಡೋದು, ಆಮೇಲೆ ಅದು ತಾನಾಗೇ ದುಡ್ಡು ತಂದುಕೊಡುತ್ತೆ. ಉದಾಹರಣೆಗೆ ಎಐ ವಾಯ್ಸ್ ಕ್ಲೋನಿಂಗ್. ಇನ್ನೊಂದು ಆಕ್ಟಿವ್ ಇನ್ಕಮ್, ಅಂದ್ರೆ ನಮ್ಮ ಟೈಮ್ ಮತ್ತು ಸ್ಕಿಲ್ ಬಳಸಿ ಡೈರೆಕ್ಟ್ ಆಗಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ ದುಡ್ಡು ಮಾಡೋದು. ಉದಾಹರಣೆಗೆ ಎಐ ಕನ್ಸಲ್ಟಿಂಗ್. ಪ್ಯಾಸಿವ್ ಇನ್ಕಮ್ಗೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. 11 ಲ್ಯಾಬ್ಸ್ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ. ಅಲ್ಲಿ ನಿಮ್ಮ ಧ್ವನಿಯನ್ನ ರೆಕಾರ್ಡ್ ಮಾಡಿ ಸಬ್ಮಿಟ್ ಮಾಡದೆ ಸಾಕು, ಬೇರೆಯವರು ನಿಮ್ಮ ವಾಯ್ಸ್ ಅನ್ನ ಅವರ ಆಡಿಯೋ ಬುಕ್ ಅಥವಾ ವಿಡಿಯೋಗಳಿಗೆ ಬಳಸಿದಾಗೆಲ್ಲ ನಿಮ್ಗೆ ಅದರಿಂದ ಒಂದು ಪಾಲು ದುಡ್ಡು ಬರ್ತಾನೇ ಇರುತ್ತೆ. ಒಮ್ಮೆ ಸೆಟ್ ಮಾಡಿಬಿಟ್ರೆ ಅದು ಕಂಟಿನ್ಯೂಸ್ ಆಗಿ ಇನ್ಕಮ್ ಜನರೇಟ್ ಮಾಡ್ತಾ ಇರುತ್ತೆ. ಇದು ಸುಮ್ನೆ ಥಿಯರಿ ಅಲ್ಲ. ಸೋರ್ಸ್ ಪ್ರಕಾರ ಪ್ರಿಯಂ ಅಂತ ಒಬ್ರು ಸ್ನೇಹಿತರು ಇದೇ ಮೆಥಡ್ ಬಳಸಿ ಏನೂ ಆಕ್ಟಿವ್ ಆಗಿ ಕೆಲಸ ಮಾಡದೆ 40,000 ರೂಪಾಯಿ ಗಳಿಸಿದ್ದಾರೆ. ಇದು ಈ ಮೆಥಡ್ನ ನಿಜವಾದ ಪೊಟೆನ್ಷಿಯಲ್ನ ತೋರಿಸುತ್ತೆ.
ಯಾರಿಗೆ ಜಾಸ್ತಿ ದುಡ್ಡು ಮಾಡಬೇಕು ಅಂತ ಇದೆಯೋ ಅವರಿಗೆ ಎಐ ಕನ್ಸಲ್ಟೆಂಟ್ ಆಗೋದು ಒಂದು ಒಳ್ಳೆ ದಾರಿ. ಎಐ ಬಗ್ಗೆ ಕಂಟೆಂಟ್ ಮಾಡೋದು, ಕಂಪನಿಗಳಿಗೆ ಅಡ್ವೈಸ್ ಮಾಡೋದು, ಅವರ ಎಂಪ್ಲಾಯೀಸ್ಗೆ ಟ್ರೈನಿಂಗ್ ಕೊಡೋದು, ಮತ್ತೆ ಅವರಿಗೋಸ್ಕರ ಆಟೋಮೇಟೆಡ್ ಸಿಸ್ಟಮ್ಸ್ ಬಿಲ್ಡ್ ಮಾಡೋದು, ಇದೆಲ್ಲ ಇದರಲ್ಲಿ ಬರುತ್ತೆ. ಎಐ ಕನ್ಸಲ್ಟಿಂಗಲ್ಲಿ ಎಷ್ಟು ದುಡ್ಡು ಮಾಡ್ಬೋದು ಅಂತ ಈ ನಂಬರ್ ಹೇಳುತ್ತೆ. ಕಾರ್ಪೊರೇಟ್ ಕಂಪನಿಗಳು ತಮ್ಮ ಎಂಪ್ಲಾಯೀಸ್ಗೆ ಒಂದೇ ಒಂದು ಟ್ರೈನಿಂಗ್ ಸೆಷನ್ಗೆ 1 ಲಕ್ಷದಿಂದ ಹಿಡಿದು 5 ಲಕ್ಷ ರೂಪಾಯಿವರೆಗೂ ಕೊಡೋಕೆ ರೆಡಿ ಇರ್ತಾರೆ. ಯೋಚನೆ ಮಾಡಿ ಇದರಲ್ಲಿ ಎಷ್ಟು ದೊಡ್ಡ ಅವಕಾಶ ಇದೆ ಅಂತ. ಸರಿ, ಈಗ ನಮ್ಮ ಕೊನೆಯ ಸ್ಟ್ರಾಟಜಿಗಳ ಕಡೆ ಬರೋಣ. ಇವುಗಳು ಜಾಸ್ತಿ ಕಷ್ಟ ಇಲ್ಲದೆ ಇಂಡಿವಿಜುವಲ್ ಕ್ರಿಯೇಟರ್ಸ್ ಮತ್ತೆ ಲೋಕಲ್ ಬಿಸ್ನೆಸ್ಗಳು ಕೂಡ ಸುಲಭವಾಗಿ ಶುರು ಮಾಡಬಹುದಾದಂತಹ ಐಡಿಯಾಗಳು. ಕಂಟೆಂಟ್ ಕ್ರಿಯೇಟರ್ಸ್ಗೆ ಹೆಲ್ಪ್ ಮಾಡೋದು ಒಂದು ಈಸಿ ದಾರಿ. ಎಐ ಟೂಲ್ಸ್ ಬಳಸಿ ಲಿಂಕ್ಡ್ಇನ್ ಪೋಸ್ಟ್, ಥಂಬ್ನೇಲ್ಸ್ ಮತ್ತೆ ಕ್ಯಾರೌಸಲ್ಗಳನ್ನ ಮಾಡ್ಕೊಡ್ಬಹುದು. ಈ ತರಹದ ಕೆಲಸದಿಂದ ತಿಂಗಳಿಗೆ ಆರಾಮಾಗಿ 30,000ದಿಂದ 50,000 ರೂಪಾಯಿವರೆಗೂ ಗಳಿಸಬಹುದು. ಇದು ತುಂಬಾ ಸಿಂಪಲ್, ಆದರೆ ತುಂಬಾನೇ ಎಫೆಕ್ಟಿವ್ ಆದ ಐಡಿಯಾ. ನಿಮ್ಮ ಏರಿಯಾದಲ್ಲಿ ವೆಬ್ಸೈಟ್ ಇಲ್ದೇ ಇರೋ ಅಂಗಡಿಗಳು, ಡೆಂಟಿಸ್ಟ್ಗಳು, ಪೆಟ್ ಶಾಪ್ಗಳು ಇವನ್ನೆಲ್ಲ ಹುಡುಕಿ ಲವಬಲ್ನಂಥ ಟೂಲ್ ಬಳಸಿ ಕೇವಲ ಒಂದೇ ಒಂದು ಪ್ರಾಂಪ್ಟ್ ಕೊಟ್ಟು ಅವರಿಗೊಂದು ವೆಬ್ಸೈಟ್ ರೆಡಿ ಮಾಡಿ. ಆಮೇಲೆ ಅದನ್ನ 4ರಿಂದ 5 ಸಾವಿರ ರೂಪಾಯಿಗೆ ಮಾರಿ, ಜೊತೆಗೆ ಮಂತ್ಲಿ ಮೇಂಟೆನೆನ್ಸ್ಗೆ ಅಂತ ಎಕ್ಸ್ಟ್ರಾ ಚಾರ್ಜ್ ಕೂಡ ಮಾಡಬಹುದು. ಓಕೆ, ಈ ಎಲ್ಲಾ ಐಡಿಯಾಗಳನ್ನ ಕಾರ್ಯರೂಪಕ್ಕೆ ತರಬೇಕು ಅಂದ್ರೆ ಮೊದಲು ನಮಗೆ ಅದರ ಬಗ್ಗೆ ಜ್ಞಾನ ಬೇಕು. ಹಾಗಾಗಿ ನಿಮ್ಮ ಎಐ ಜರ್ನಿ ಶುರು ಮಾಡಕ್ಕೆ ಹೆಲ್ಪ್ ಆಗೋ ಕೆಲವು ಬೆಸ್ಟ್ ರಿಸೋರ್ಸ್ಗಳ ಬಗ್ಗೆ ಈಗ ನೋಡೋಣ. ಈ 3 ಕೋರ್ಸ್ಗಳು ನಿಮ್ಮ ಸ್ಕಿಲ್ ಲೆವೆಲ್ ಮತ್ತು ಗೋಲ್ಸ್ಗೆ ತಕ್ಕಾಗೆ ಇವೆ. ಎಐ ಫಾರ್ ಎವ್ರಿವನ್ ಅನ್ನೋದು ಈಗ ತಾನೇ ಶುರು ಮಾಡ್ತಿರೋರಿಗೆ, ಜನರೇಟಿವ್ ಎಐ ಎಂಜಿನಿಯರಿಂಗ್ ಅನ್ನೋದು ಎಐ ಆಪ್ಸ್ ಬಿಲ್ಡ್ ಮಾಡಬೇಕು ಅಂತ ಇರೋರಿಗೆ, ಮತ್ತೆ ವ್ಯಾಂಡರ್ಬಿಲ್ಟ್ಸ್ ಪ್ರಾಂಪ್ಟ್ ಕೋರ್ಸ್ ಅನ್ನೋದು ಪ್ರಾಂಪ್ಟಿಂಗಲ್ಲಿ ಎಕ್ಸ್ಪರ್ಟ್ ಆಗ್ಬೇಕು ಅನ್ನೋರಿಗೆ. ಕೊನೆಯದಾಗಿ ಒಂದು ಮುಖ್ಯವಾದ ಪ್ರಶ್ನೆ. ಎಐ ಒಂದು ಹೊಸ ಮೌಲ್ಯವನ್ನ, ಒಂದು ಹೊಸ ಜಗತ್ತನ್ನೇ ಸೃಷ್ಟಿ ಮಾಡ್ತಿದೆ. ಪ್ರಶ್ನೆ ಇಷ್ಟೇ, ಇದರಿಂದ ಲಾಭ ಪಡ್ಕೊಳ್ಳೋರು ಯಾರು? ಅದನ್ನ ಯಾರು ತಮ್ಮದಾಗಿಸ್ಕೊಳ್ತಾರೆ? ನೋಡಿ, ಉತ್ತರ ನಮ್ಮ ಕೈಯಲ್ಲೇ ಇದೆ. ನಮ್ಮ ಸಿದ್ಧತೆ ಮತ್ತು ನಾವು ತಗೊಳ್ಳೋ ನಿರ್ಧಾರದ ಮೇಲೆ ಎಲ್ಲನೂ ನಿಂತಿದೆ.